ನಾ ಎಷ್ಟು ಲಕ್ಕಿ ಅದೀನಲ್ಲ. ನನ್ನಷ್ಟು ಲಕ್ಕಿ ಇರಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಅತ್ತಿ ಮನ್ಯಾಗ ಬೆಳಿಗ್ಗೆನೆ ಆರಾಮ 9-9:30 ಎದ್ದು ಮಸ್ತನ ಚಾ ಬಿಸ್ಗಿಡ್ ತಿಂದು ನಾಷ್ಟ ಮಾಡಿ ಟಿವಿ ನೋಡ್ಕೊಂತ ಕುಂದ್ರೋ ಅಷ್ಟು ಪುಣ್ಯ ಯಾರೂ ಮಾಡಿಲ್ಲ. ನಮ್ಮ ಅತ್ತಿ ಮಾತು ನಡೆಯಂಗಿಲ್ಲ, ಮಾವನ ಮಾತು ನಡೆಯಂಗಿಲ್ಲ. ಈ ಮನ್ಯಾಗ ನಂದು ಮಾತೇ ನಡೆಯೋದು. ಯಾಕಂದ್ರೆ ನನ್ನ ಗಂಡ ಜಾಸ್ತಿ ದುಡಿಲಿಕ್ಕತ್ತ. ಆ ಸುಚಿತ್ರನ ಏನಾರ ಮಾಡಿ ಮುಲಿಗುಂಪಿ ಮಾಡ್ಬೇಕು. ಆ ಸುಚಿತ್ರ ಭಾಳ ಅಡ್ಡೂರಿತಾಳ ನನಗೆ. ಹೋಗಿ ಬಿಡು ಪಾಪ ಅಂತ ಅಂತಿದ್ದೆ. ನಂಗೆ ಅರ್ಬಿ ತೊಳಿ ಹಂಗೆ ಹಿಂಗೆ ಅನ್ಲಲ್ಲ. ಬರ್ಲಿ ಇವತ್ತು ಮಾಡ್ತೀನಿ ಅಕ್ಕಿನ. ನಂದು ಹೊಸ ವಾಷಿಂಗ್ ಮಷಿನ್ ತೋರಿಸಿ ಅಕ್ಕಿನ ಒಟ್ಟಿ ಉರಿಸ್ತೀನಿ. ಹಾ ಚಿನ್ನು, ಓಹೋ ವೀರು ಬಾ. ಯಾಕೆ ಚಿನ್ನು ಆರಾಮದಿಲ್ಲ? ರೂಮ್ನಾಗ ಕುಂತು ಬಿಟ್ಟಿಯಲ್ಲ. ಹಾ ಆರಾಮದೀನಿ. ನಂಗೇನಾಗುತ್ತ? ಆರಾಮದೀನಿ. ನಿನ್ನಷ್ಟು ಒಳ್ಳೆ ಗಂಡ ಸಿಕ್ಕ ಮೇಲೆ ನನಗೇನಾಕೈತಿ? ಆರಾಮದೀನಿ. ಎದಕ್ಕ? ಏನಿಲ್ಲ, ಹಂಗ ಕೇಳ್ದಿ. ಅದು ವೀರು, ನಿಂಗೆ ಗೊತ್ತಾ, ಏನು? ಇನ್ನ 3 ದಿನ ಬಿಟ್ಟು ನನ್ನ ಬರ್ತಡೇ. ಏನು? ನಮ್ ಚಿನ್ನೋದು ಬರ್ತಡೇನಾ? ಅದು ನಿನಗೆ ಗೊತ್ತೋ ಗೊತ್ತಿಲ್ವೋ, ಅದಕ್ಕೆ ನಾನು ಹೇಳ್ಬಿಟ್ಟೆ. ಚಿನ್ನು, ಏನು? ನಿನಗೇನ್ ಗಿಫ್ಟ್ ಬೇಕು ಹೇಳು, ಅದನ್ನ ತಂದು ಕೊಡ್ತೀನಿ. ಏನು ಬೇಕು ಹೇಳು. ನಿನಗಿಂತ ದೊಡ್ಡ ಗಿಫ್ಟ್ ಏನ್ ಬೇಕೋ? ಏನು ಬೇಡಪ್ಪ. ಏನು ಬೇಡವಾ? ಹಂಗಂದ್ರ ಬೆಳಿಗ್ಗೆ ಗುಡಿಗೆ ಹೋಗಿ ಒಟೇನಾರ ಸ್ವೀಟ್ ತಿನ್ಕೊಂಡು ಮನೀಗ ರಾತ್ರಿ ಕೇಕ್ ತಂದು ಕಟ್ ಮಾಡಿಬಿಟ್ರೆ ಮುಗಿದೋದು, ಹೌದಿಲ್ಲ? ಅಲ್ಲ, ಫಸ್ಟ್ ಬರ್ತಡೇ ನಂದು. ನನಗೆ ಒಂದು ಗೋಲ್ಡ್ ರಿಂಗು ಇಲ್ಲ, ಒಂದು ನೆಕ್ಲೆಸ್ಸು ಇಲ್ಲ ಅಂದ್ರೆ ಇದು ಹೆಂಗಾಕೈತಿ? ಇಲ್ಲ, ನಾ ಬಿಡಬಾರ್ದು. ಹೆಂಗಾರ ಮಾಡಿ ಕೇಳಬೇಕು. ಆ ಸುಚಿತ್ರಾಗೆ ಇಷ್ಟು ದಿನ ಆದ್ರೂ ಏನು ಕೊಡಿಸಿಲ್ಲ. ನಾನು ಹಾಕ್ಕೊಂಡು ಮೆರಿಬೇಕಿ ಮುಂದೆ. ಅದು ವೀರು, ನೀನು ಏನು ಕೊಡಿಸು ಬಿಡು, ಏನು ಬೇಕಾದ್ದು ಮಾಡು, ನಂಗೆ ನಡೀತೈತಿ. ಆದ್ರೆ ಏನು ಮಾಡಬೇಕು? ನಮ್ಮ ಅಪ್ಪ ಅಮ್ಮ ಏನು ಕೊಡಿಸಿದ್ರು ಅಂತ ಹೇಳಿದ್ರ ಹೇಳಕ್ಕೊಂದು ಏನಾರ ಬೇಕಲ್ಲ ಅಂತ ಅಷ್ಟೇ ವಿಚಾರ. ಹೌದಲ್ಲ, ಈ ವಿಚಾರ ನನ್ನ ತಲೆಗೆ ಬರ್ಲಿಲ್ಲಲ್ಲ. ಸಾರಿ ಮೇಘಾ ಸಾರಿ, ತಪ್ಪಾತ. ನಿನಗಲ್ಲಿ ಎಂತೆಂತ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಿದ್ರೆ ನಾನು ನಿಮ್ಮ ಮನ್ಯಾಗ. ಆದ್ರೆ ನಾನು ನೋಡು ಏನಿಲ್ಲ, ಬರೀ ಕೇಕ್ ಒಳಗೆ ಮುಗಿಸ್ಬಿಡ್ತಿದ್ದೆ. ಇಲ್ಲ, ಈ ಸಲ ನಿಂಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಸರ್ಪ್ರೈಸ್ ಗಿಫ್ಟ್ ಹೇಳ? ನಂಗೆ ಸರ್ಪ್ರೈಸ್ ಅಂದ್ರೆ ಅಷ್ಟು ಇಷ್ಟ. ಹೇಳ್ಬಿರು. ಅಲ್ಲ, ಸರ್ಪ್ರೈಸ್ ಅಂತ ನಾನೇ ಹೇಳ್ಬಿಟ್ರೆ ಅದು ಹೆಂಗ ಸರ್ಪ್ರೈಸ್ ಉಳಿತೈತಿ? ಇಲ್ಲ, ನಾ ಎಲ್ಲ ತಂದು ಕೊಡ್ತೀನಿ, ನೀ ಚಿಂತಿ ಬಿಡು. ಇಲ್ಲ, ಏನಂತ ಹೇಳ್ಬೇಕು? ಹೇಳ. ನಿನ್ಗ ಬಂಗಾರದ ಉಂಗ್ರ ಕೊಡಿಸ್ತೀನಿ. ನಿಜವಾಗ್ಲೂ ಕೊಡಿಸ್ಬೇಕು? ಅಯ್ಯೋ ದೇವ್ರಿ, ನಿನ್ನ ಮುಂದೆ ಸುಳ್ಳು ಹೇಳಕ್ಕಾಕೈತ ಮೇಘ? ಕೊಡ್ತೀನಿ, ನಾನ ಖುದ್ದು ತಂದು ಕೊಡ್ತೀನಿ. ಆಯ್ತಾ? ನಿನ್ ಬರ್ತಡೇ ದಿನ. ಆತ, ನಾ ನಿನ್ ಡ್ಯೂಟಿಗೆ ಹೋಗ್ಲಾ? ಹೋಗೋ, ಆದ್ರೂ ಹುಷಾರಿ. ಬಾಯ್. ಊಟ ಅಲ್ಲೇ ಏನಾರ ತಿಂದ್ರಾತ ಅಂತ. ಆತ, ಅಲ್ಲೇ ಏನಾರ ಹೊರಗೆ ತಿಂದು ಬಿಡು. ರಾತ್ರಿ ಊಟ ಮಾಡಂತಿ, ಹೌದಿಲ್ಲ? ಹೌದು, ನಾನು ಇನ್ ಬರ್ತೀನಿ. ದುಡಿ. ಅಯ್ಯೋ ದೇವ್ರಿ, ಬಂಗಾರದ ಉಂಗ್ರ. ಅಯ್ಯೋ ನನ್ನ ಗಂಡ ಬಂಗಾರ ಗಿಂಡಿ. ಈಕಿ ಸುಚಿತ್ರ ಬಂದಂಗ ಆವಾಜ್ ಬರಕ್ ಕುಂತದಲ್ಲ ಹೊರಗಿಂದ. ಬಂದ್ಬಿಟ್ಲಾ? ಅಯ್ಯೋ, ಈಕಿ ಬಂದ್ರನ ಮಜಾ ಅಂತೀನಿ ನಾನು. ಮಾಡ್ತೀನಕ್ಕಿನ್ನ. ಓ, ಇವತ್ತು ಬಂದ್ಯಾ? ಅಲ್ಲ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಅಂತ ಅಲ್ಲ ನೀ ಹೇಳಿದ್ದು? ಬೆಳಿಗ್ಗೆ ಹೋದಾಗ ಇವತ್ತು ಬರಕ್ ಕುಂತಿಯಲ್ವಾ? ಏನು ಹೇಳೋರು ಕೇಳೋರು ಇಲ್ಲನ? ಅತ್ತೆ ಅದೀನಿ ನಾನು. ಏನು ಅತ್ತೆ ಅದೀನವ? ಹೇಳೋದು ಕೇಳೋದು ಓಟಿ ಇರ್ಲಿ. ಇಲ್ಲವಾ, ನಂಗೆ ಹೇಳ್ಯಾಳಾಕಿ. ನಾನ ಇರು 1-2 ದಿನ ಅಂತ ಹೇಳಿದ್ದಕ್ಕೆ ಇದ್ಲು. ಈಗ ಹೆಂಗೋ ಮೇಘ ಬಂದಾಳಲ್ಲ, ನೀ ಒಬ್ಬಕ್ಕೆ ಎಲ್ಲಿ ಆಗ್ತಿ? ಮೇಘ ನೀನು ಕೂಡಿ ಕೆಲಸ ಮಾಡ್ಕೊಂಡಿರ್ತೀರಿ ಅಂತಾನೆ ಮತ್ತೆ ಆಕಿ 1-2 ದಿನ ಇದ್ಲಲ್ಲಿ. ನಿನಗೆ ಹೇಳ್ಬಿಟ್ರ ಮುಗ್ದೋತೆ, ನಂಗೆ ಹೇಳ್ಬಾರ್ದನ? ಸುಮಿತ್ರಿ, ಏನದ? ಅಯ್ಯಯ್ಯ, ನಿಮ್ದೊಂದು ಕತಿಯ ತಗ. ಅಲ್ಲ, ಏನಾರ ಮಾತಾಡದಿರ ಸಾಕು. ಏನ್ಲೇ ಅದು ಸುಮಿತ್ರಿ ಅಂತ ಬಂದ ಬಿಡ್ತೀರಿ. ಸುಚಿತ್ರ, ನಂಗ ಆಫೀಸಿಗೆ ಹೋಗಾಕ ಭಾಳ ಹೊತ್ತಾಗ್ಬಿಟ್ಟತಿ. ನಾನು ಇನ್ ಬರ್ಲಾ? ಅವಿ ಊಟ ಇನ್ನ ಮಾಡ್ಬೇಕವ. ಡಬ್ಬಿ ಕಟ್ಟಾಕ ಊಟಕ್ಕೆ ರೆಡಿ ಆಗಿಲ್ಲ, ಇನ್ನ ಮಾಡ್ಬೇಕು. ಅತ್ತಿ, ನಾ ನಿಮಗೆ ಹೇಳಿಲ್ಲ, ನಾ ಇಲ್ಲಿ ಮಾತಾಡಕೂತೀನಿ. ಅವಿ, ನಾ ಡಬ್ಬಿ 1 5 ನಿಮಿಷದಾಗನ ಮಾಡ್ಬಿಡ್ತೀನಿ. ಕುಂದರು, ಹೊರಗಿಂದ ಏನೋ ತಿನ್ಬೇಡ, ಹೆಲ್ತ್ ಹಾಳಾಗ್ತೈತಿ. ನಡೀತೈತಿ, ಹಂಗೇನಿಲ್ಲ. ಇವತ್ತೊಂದಿನ ಏನಾಕೈತಿ? ಹೆಂಗು ಇವತ್ತು ನಂದು ಸ್ಕೂಟಿ ತಗೊಂಬಂದಿವಲ್ಲ, ಆ ಸ್ಕೂಟಿ ಇವತ್ತೊಂದಿನ ಇಲ್ಲೇ ಇರ್ಲಿ. ಬೇಕಾದ್ರೆ ಸಾಯಂಕಾಲ ಕೊಟ್ಟು ಬಾ, ನಮ್ಮ ಮನ್ಯಾಗ ಬ್ಯಾಡ ನಂಗಿಲ್ಲ. ಇವತ್ತು ಮಧ್ಯಾಹ್ನ ಗಾಡಿ ಮೇಲೇನ ಬಂದ್ಬಿಡು. ಮಧ್ಯಾಹ್ನ ಆಗಿದ್ದಾಗಲಿ 1-2 ರೊಟ್ಟಿ ತಿಂದು ಹೋಗ್ಬಿಡು. ಅಷ್ಟ ನಂಗೆ ಸಮಾಧಾನ ಆಕೈತಿ, ಪ್ಲೀಸ್. ಆತ, ಬರ್ತೀನಿ ತಗೋ. ನಾನಿನ್ ಹೋಗ್ಲಾ? ಹ್ಞೂ ಅವಿ, ಬಾಯ್. ಬಿನ್ನಾನಿಗಿತ್ತಿ ಗಂಡನ ಬುಟ್ಟಿಗೆ ಹಾಕೊಂಬಿಟ್ಟ. ಯಾಕೆ ಹಿಂಗೆ ಕಿಸಿ ಹಾಕೊಂತಾಳ ಯಾರಿಗೆ ಗೊತ್ತು? ಸುಚಿತ್ರ, ಹೋಗುವ ಲಘುನ ಒಂದು 10-20 ರೊಟ್ಟಿ ಬಡ್ದು ಬಿಡು. ಒಂದು ಯಾವುದರ ಚಲೋ ಪಲ್ಯ ಮಾಡು, ಒಟ್ಟು ಸಾರು ಮಾಡುವ. ಯಾಕ ತಲೆ ದಿಮ್ಮನ ಕುಂತು ಬಿಟ್ಟತಿ? ಮಾಡ್ತೀಯ ಅತ್ತೆ? ನಿಮ್ ಕಣ್ಣಿಗೆ ನಾನು ಒಬ್ಬಕಿನ ಕಾಣಕುಂತೀನಿ. ಮೇಘಾಗೂ ಹೇಳ್ರಿ, ನಿಮ್ ಸಣ್ಣ ಸೊಸಿಗ ನನಗಷ್ಟ ಹೇಳಿದ್ರೆ ನಾ ಮಾಡಂಗಿಲ್ಲ. ಆಕಿಗೇನು ಬರಂಗಿಲ್ಲ ಅಂತ ಏನ್ ಮಾಡ್ಬೇಕಾಕಿ? ನಾ ರೊಟ್ಟಿ ಮಾಡ್ತೀನಿ, ಆಕಿಗ ಪಲ್ಯ ಸಾರು ಅನ್ನ ಮಾಡಕ್ ಹೇಳ್ರಿ. ಇಲ್ಲಾಂದ್ರ ನೀವಿಬ್ರು ಸೇರಿ ರೊಟ್ಟಿ ಮಾಡ್ರಿ, ನಾ ಅನ್ನ ಸಾರು ಪಲ್ಯ ನಾ ಮಾಡ್ತೀನಿ. ನಂಗೆ ಒಬ್ಬಕೀಗ ಮಾಡಕ್ ಆಗಂಗಿಲ್ಲ.
ನೋಡವಾ ಈಗ ನನ್ನ ಮಗ ಈರೇಸ ವೀರೇಸನು ಈ ಮನಿಗೆ ರೊಕ್ಕ ಹಾಕಕ್ ಕುಂತಾನ ಏನು ನೀನು ಗಂಡ ಅಷ್ಟ ದುಡ್ದಿದ್ ಈ ಮನಿ ನಡ್ಯಾಕ್ ಕುಂತಿಲ್ಲ ನಾ ಇದ್ದಿದ್ದು ಹೇಳಕ್ ಕುಂತಾನ ನಿನಗ ನಿನ್ನೆ ಇದ್ರ ಬಗ್ಗೆನ ದೊಡ್ಡ ಜಗಳ ಆಗ್ಬಿಟ್ಟತಿ ಮನ್ಯಾಗ ಅವಿನಾಶ ದುಡಿದ್ರ ಮನಿ ನಡಿತೈತಿ ಅವಿನಾಶ ದುಡಿದ್ರ ಮನಿ ನಡಿತೈತಿ ಅಂತ ಜಗಳ ಆತು ಅದಕ್ಕ ನನ್ನ ಮಗ ಇವತ್ತು 500 ರೂಪಾಯಿ ಇಟ್ಟು ಹೋಗ್ಯಾನ 500 ರೂಪಾಯಿದಾಗ ಚಲೋ ಎಣ್ಣೆ ತಂದನಿ ಮನಿಗ ಎಣ್ಣೆ ಪಕ್ಕಿಟ್ಟು ಮತ್ತ ಇದು ಶಾವ್ಗಿ ಪಾಕಿಟು ಮತ್ತೆ ಶೇಂಗಾ ಪುಟಾಣಿ ಎಲ್ಲ ತಂದೇನವಾ ನನ್ನ ಮಗ ದುಡ್ಡು ತಂದಿದ್ದು 500 ರೂಪಾಯಿ ಇಟ್ಟೆ ನಾನು ಇವತ್ತು ಮನಿಗ ಹಾ ಹೌದು ಹೌದಾ ಹಂಗಂದ್ರೆ ಶೇಂಗಾ ಪುಟಾಣಿ ತಿನ್ರಿ ಎಣ್ಣೆ ಪಾಕಿಟ್ ಕುಡ್ದು ಬಿಡ್ರಿ ನನಗೆ ಯಾಕೆ ರೊಟ್ಟಿ ಮಾಡಂತೀರಿ ಓ ನಿಮ್ಮ ಮಗ ದುಡಿದ್ರಷ್ಟ ಮನಿ ನಡ್ತೈತೇನ ನನ್ನ ಗಂಡ ಹಾಕಂಗಿಲ್ಲ ರೊಕ್ಕ ನೋಡ್ರಿ ದುಡ್ಡಿನ ವಿಷಯ ನಾ ಮಾತಾಡಕುಂತಿಲ್ಲ ನನ್ನ ಕಡೆ ದುಡ್ಡಿನ ವಿಷಯ ಮಾತಾಡಬ್ಯಾಡ್ರಿ ಸರಿ ಇರಂಗಿಲ್ಲ ಇಲ್ಲಂದ್ರೆ ಇವತ್ತಿಂದ ನಮ್ಮ ಅಡಿಗೆ ನಾ ಮಾಡ್ಕೊತೀನಿ ನಿಮ್ಮ ಅಡಿಗೆ ನೀವ ಮಾಡ್ಕೊರಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಒಂದ ಮನ್ಯಾಗ 2 ಹೊಲಿ ಹಚ್ಚ ಮಾತಾಡಕುಂತೀನ ಒಲಿ ಯಾಡ್ ಮಾಡ್ಬೇಕಂತಾನೆ ಇಲ್ರಿ ನೀವು ಮಾಡ್ಕೊಂಡು ಸರಿರಿ ಆಮೇಲೆ ನಾ ಮಾಡ್ತೀನಿ ಇಲ್ಲ ನಾ ಮಾಡಿದ್ಮೇಲೆ ಅಡಿಗೆ ನೀವು ಮಾಡ್ಕೊರಿ ಹಂಗೆ ಹೇಳಕುಂತ ನಾನು ಮನಿ ಒಡೆ ವಿಚಾರ ನನಗಿಲ್ಲ ನಿಮಗಿರಬಹುದು ನನ್ನ ಗಂಡ ವಾಷಿಂಗ್ ಮಷಿನ್ ತಂದು ಕೊಟ್ಟಾನ ಹಾ ಫ್ರಿಜ್ ಬರಾಕುಂತತಿ ಟಿವಿ ಆಲ್ರೆಡಿ ಸೆಟ್ ಆಗೈತಿ ನನ್ನ ಗಂಡ ಅಷ್ಟೊಂದು ದುಡಿತಾ ಇದ್ದಾನ ಆದ್ರೂ ಒಟ್ಟಿಗೆ ಅನ್ನ ಚಪಾತಿನ ತಿಂತೀರಲ್ಲ ಬೇರೆ ಏನಾರು ತಿಂತೀರಾ ನೋಡ್ಮೇಗ ನೀನು ಎಷ್ಟ್ರೊಳಗದಿ ಅಷ್ಟ್ರಾಗಿದ್ರ ನಿನಗ್ ಬಹಳ ಒಳ್ಳೇದು ನಾ ಯಾಕ ಸುಮ್ಮನೆ ತಾಳ್ಮೆ ತಗೊಂಡು ಮಾತಾಡಕುಂತೀನಿ ಹೌದು ನಿಮ್ ಮನ್ಯಾಗ ಬಹಳಷ್ಟು ಜನ ಕೆಲಸದಾಳದಾರಲ್ಲ ಹೌದು ಕುಂತ್ರ ನಿಂತ್ರ ಕೈಗೊಬ್ರು ಕಾಲಿಗೊಬ್ರು ಆಳದಾರ ಎದಕ್ಕೋ ಅದ್ರೊಳಗೊಬ್ರನ್ನ ಇಲ್ಲಿ ಕೆಲ್ಸಕ್ಕೆ ಕರ್ಕೊಂಡ್ ಬಂದ್ಬಿಡು ನೀ ಹೇಳ್ದಂಗ ನಿಂಗ ಮಾಡಿ ಹಾಕಾಕ ನಾನ್ ನಿನ್ ಕೆಲಸದವಳಲ್ಲ ನಂಗೆ ಹೇಳಕ್ಕೂ ಹೋಗ್ಬೇಡ ಅತ್ತಿಯರ ಮೇಘಾಗ್ ಹೇಳ್ರಿ ಅವ್ರ ಮನೆಯಿಂದ ಒಬ್ಬಕ್ಕಿನ ಕೆಲಸದಕ್ಕಿನ ಇಲ್ಲಿ ಕರೆ ಕಳ್ಸಾಕಿ ಹೇಳ್ರಿ ನೀವು ಆಕಿ ಬಂದು ಕೆಲಸ ಮಾಡ್ತಾಳ ಸುಮ್ನೆ ಮನೆಯಾಗ ಜಗಳನ ಇರಂಗಿಲ್ಲ ಹೆಂಗಂತೀರಿ ಅತ್ತಿಯರ ಹೌದು ಇದು ಅಡ್ಡಿ ಇಲ್ವಾ ಮೇಘ ಸುಚಿತ್ರ ಹೇಳುದು ಬರಬರಿ ನೋಡ್ವಾ ಸುಮ್ನೆ ನಿನಗೆ ಎದಕ್ ತ್ರಾಸ ಅಲ್ಲಿ ನಿಮ್ಮ ಮನೆಗೆ ಜಾಸ್ತಿ ಮಂದಿ ಯಾರಿಲ್ಲ 1 2 3 ಇದ್ ಬಿಟ್ರು ಕೆಲಸದಾಳ ನಡೀತೈತಿ ಆದ್ರೆ ಇಲ್ಲಿ ಒಬ್ಬಕಿನ ಕರೆ ಕಳಿಸ್ಬಿಡು ನೀನು ಪಗಾರ ಬೇಕಂದ್ರ ಅವ್ರ ಕೊಡ್ಲಿ ಅದಕ್ಕೇನಿಲ್ಲ ಕೆಲಸದಾಳ ಬಂದ್ರ ನಿನಗ ಅನುಕೂಲ ಅಲ್ವಾ ದಿನ ಎದ್ದು ಯಾರ್ ಜಗಳ ಆಡ್ಬೇಕು ಹೌದಿಲ್ಲ ಹೌದೌದು ಕೆಲಸದಾಳ ಬೇಕು ಮೇಘಾಗ ಕೆಲಸದಾಳ ಬೇಕು ಅಯ್ಯಯ್ಯೋ ಈಗೇನಪ್ಪ ಮಾಡುದು ಸಿಕ್ಕಾಕೊಂಡ್ಬಿಟ್ನ ನಾನು ಒಂಥರ ಚಕ್ರ ವ್ಯೂಹದಾಗ ನಿಂತಂಗ ಆಗ್ಬಿಟ್ಟತ್ ನನಗರ ಏನಂತ ಮಾತಾಡ್ಲಿ ಏನಾರ ಮಾಡಿ ಮ್ಯಾನೇಜ್ ಮಾಡ್ಬೇಕು ಹಾಳಾದಕ್ಕೆ ನಾನು ಸುಮ್ಮನೆ ಇರಂಗಿಲ್ಲ ವಾಷಿಂಗ್ ಮಷೀನು ಅದು ಇದು ಅಂತ ಜಂಬ ಕೊಚ್ಕೊಂಡ್ಬಿಟ್ಟೆ ಈಗ ನನ್ ಬುಡಕ ಬಂತ ಅದು ಅಮ್ಮ ನಾ ಕೆಲಸದವ್ರನ್ನ ಕರೆದು ಬಿಡ್ತಿದ್ದೆ ಬಿಡ್ರಿ ಕರೆಯೋದೇನ್ ದೊಡ್ಡ ಮಾತಲ್ಲ ಆದ್ರ ಕೆಲಸದವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ತೈತಲ್ಲ ಅಯ್ಯೋ ಎಂತ ಮನೆಗೆ ಸೇರ್ಕೊಂಡ್ಬಿಟ್ಲು ಗತಿಗೆಟ್ಟವ್ರ ಮನೀಗ ಅಂತ ನಾವು ಕೆಲಸದವ್ರ ಮುಂದೆ ಸಣ್ಣವ್ರು ಆಗ್ಬಾರ್ದಲ್ಲ ಅದಕ್ಕೆ ಬೇಡ ಕೆಲಸ ಎಲ್ಲ ಎಲ್ಲರೂ ಹಂಚ್ಕೊಂಡು ಮಾಡೋನ್ ತಗೋರಿ ಜಟ್ಟಿ ಮಣ್ಣಾಗ್ ಬಿದ್ರು ಮೀಸಿ ಮಣ್ಣಾಗ್ಲಿಲ್ಲ ಅನ್ನೋ ಜಾತೆ ಕಿಕ್ಕಿ ಹೋದ್ರು ಬಿಡು ಮಾನ ಮರ್ಯಾದಿ ಆಗ್ಲೇ ಹಾಳಾಗಿ ಹೋಗೇ ಬಿಟ್ಟತಿ ಇನ್ ಏನ್ ಉಳ್ದತಿ ಅಂತ ಮಾನ ಮರ್ಯಾದಿ ಉಳಿಸ್ತೀವ ನೀನು ಸಣ್ಣ ಸೊಸಿ ಕರ್ದು ಬಿಡು ನೀನು ಕೆಲಸದಕ್ಕಿನ ಅಮ್ಮ ಬ್ಯಾಡ್ರಿ ಇಲ್ಲೇ ಯಾರ ಬೇಕಂದ್ರ ಕೆಲಸದವ್ರನ್ನ ನೋಡಿ ಹಚ್ಚುನಂತ ಆದ್ರ ನಮ್ಮನೆಯಿಂದ ಬರೋದು ಬೇಡ ಅಷ್ಟೇ ಬೇಕಂದ್ರ ನಾನು ಫೋನ್ ನೋಡಿ ಅನ್ನ ಸಾರು ಮಾಡ್ತೀನಿ ಪಲ್ಯನೂ ಮಾಡ್ತೀನಿ ರೊಟ್ಟಿ ಆಕಿಗ ಹೇಳ್ರಿ ನೋಡಿದ್ರೇನ್ರಿ ಅತ್ತಿಯರ ಇಷ್ಟೊತ್ತು ನಂಗೆ ಬರಂಗಿಲ್ಲ ನಾ ಮಾಡಂಗಿಲ್ಲ ಹಂಗ ಹಿಂಗ ಅಂದ್ಲು ಈಗ ನೋಡ್ರಿ ಓಡೋಗ್ಯಾಳ ಕೆಲಸ ಮಾಡಕ ಪಾಪದ ಹುಡುಗಿ ಅದು ಬರ್ಲಿಲ್ಲ ಅಂದ್ರೂ ಮಾಡ್ತೀನಿ ಕಲಿತೀನಿ ಅನ್ನ ಕುಂತತಿ ನಮ್ಮ ಮನಿ ಮರ್ಯಾದೆ ಉಳಿಸ್ಬೇಕು ಅಂತ ಆಕಿಗೈತಿ ನಿನಗಿಲ್ಲ ನೀನ್ ಆಕಿ ನೋಡಿ ತಿಳ್ಕೊ ಒಟ್ ಕಲಿ ಅಲ್ಲವಾ ಸುಚಿತ್ರ ಆಕಿ ನಮ್ಗೆ ಎಂತೆಂತ ಸುಳ್ಳು ಹೇಳ್ಯಾಳ ಅಂತ ಆ ವಿಡಿಯೋ ನಾನು ಈ ಮತ್ತಿಗೆ ತೋರಿಸ್ಬಿಡುವ ಇವತ್ತ ದನಕ್ ಕೊಡ್ದಂಗ್ ಹೊಡೆದ್ ಬಿಡ್ತಾಳ ಆಕಿ ಮಾವರ ಆಕಿ ಎಷ್ಟು ಉರಿತಾಳ ಉರಿಲಿರಿ ನಾನು ಅದಕ್ಕೆ ಕಾಯಕ್ ಕುಂತಾನಿ ನಮ್ಮ ಅತ್ತಿನೂ ಆಕಿಗ ಬಹಳ ಸಪೋರ್ಟ್ ಮಾಡಕ್ ಕುಂತಾರ ಮಾಡೋಣ್ರಿ ಮಾವರ ಇದಕ್ಕೊಂದು ಒಳ್ಳೆ ಟೈಮ್ ನೋಡಿ ಆಕಿ ಬಣ್ಣನ ಬೈಲಿಗೆ ಎಳಿಯೋನು ಈಗ ಅಷ್ಟಕ್ಕೂ ವೀರೇಶನು ಮನಿ ಖರ್ಚಿಗೆ ರೊಕ್ಕ ಕೊಡಕ್ ಕುಂತಾನಂತ ಈಕಿ ಮೇಘಾನು ಈಗ ಅಡಿಗೆ ಮನೆ ಕೆಲಸ ಮಾಡ್ತೀನಿ ಅಂತ ಒಳಗೋದ್ಲು ಹಿಂಗ ಎಷ್ಟಾಗತ್ತ ಅಷ್ಟಕ್ಕಿನ ಬಗ್ಗಸ್ಬೇಕ್ರಿ ಮಾವರ ಆಮೇಲೆ ಆ ವಿಡಿಯೋ ತೋರಿಸ್ಬೇಕ್ರಿ ಆಕಿ ಕೈಲಿ ಚಲೋ ಕೆಲಸ ಮಾಡಿಸ್ಕೊಳ್ಳೋನ್ ಸುಮ್ನಿರಿ ಮಾವರ ನೀವು ನೋಡವಾ ಸಸಿ ಆದ್ರ ನೀನ್ ಅಕ್ಕಿ ಕೈಲೆಲ್ಲ ಅನ್ನಿಸ್ಕೋಬೇಡವಾ ನಂಗ ನೋಡಕ್ ಆಗಂಗಿಲ್ಲ ಪಾಪ ನೀನು ಮಹಾರಾಣಿಯಂಗಿದ್ದೀಯಲ್ಲಿ ಇಲ್ಲಿ ಬಂದು ಎಷ್ಟು ಅನುಸರಿಸ್ಕೊಂಡು ಹೊಂಟಿವಾ ಅದು ಯಾವ ಜನ್ಮದಾಗ ನನ್ ಮಗಳಾಗಿದ್ದೇನ ಈ ಜನ್ಮದಾಗ ನನ್ ಸೊಸೆಯಾಗಿ ಬಂದಿ ನೋಡಿ ನೀನು ನಿನಗ್ ನೋಡಿದ್ರ ಖರೇನು ನಂಗೆ ಭಾಳ ಖುಷಿ ಆಕಿತವ ಭಾಳ ಖುಷಿ ಆಕಿತ್ ಮಾವರ ನಾ ಇಷ್ಟೆಲ್ಲ ಮಾತಾಡೋದಕ್ಕ ಧೈರ್ಯ ನೀವರಿ ನೀವಂದ ನನ್ ಜೊತೆ ಇದ್ ಬಿಡ್ರಿ ಮಾವರ ಸಾಕು ಮೇಘಾನಂತ 100 ಜನ ಬಂದ್ರು ನಾನೇನ್ ಹೆದರುದಿಲ್ರಿ ಆತವಾ ನೀ ಬೆಕ್ಕದ್ದು ಮಾಡು ನಾನದೀನಿ ಅದು ಎಂತದ್ದಾಗ್ಲಿ ನಾನದೀನಿ ಆಯ್ತಾ ಹ್ಞೂ ರೀ ಮಾವರ ಕುಂದರಿ ನಿಮಗ ಚಾ ಮಾಡ್ಕೊಡ್ತೀನಿ ಮಾಡ್ಕೊಟ್ ಬಿಡವಾ ನಿಂಗ್ ಪುಣ್ಯ ಬರ್ತತಿ ಮನ್ಯಾಗ ನೀ ಇಲ್ಲಂತ ನಾ ಊಟನೂ ಮಾಡಿಲ್ಲ ನಾಷ್ಟಾ ಮಾಡಿಲ್ಲ ಚಾ ಮಾಡಿಲ್ಲ ನೋಡ್ವಾ ಕರೇನೋ ಇವ್ರ ಕೈಯಾಗಿಂದ ಏನೋ ರುಚಿ ಹತ್ತಂಗಿಲ್ಲ ನನಗ ನೀನ್ ಅಮೃತ ಹಸ್ತದಿಂದ ಒಂದ್ ವಾಟೆ ಚಾ ಕೊಟ್ಟು ಬಿಡವಾ ಪುಣ್ಯ ಬರ್ತೈತಿ ನೋಡ್ ನಿನಗ ಮಾವರ ನೀವು ಭಾರಿ ಮಾತಾಡ್ತೀರಿ ಆತ್ ಕುಂದರಿ ಚಾ ಮಾಡ್ಕೊಂಡ್ ಬರ್ತೀನಿ ಪಾಪ ನನ್ ಸೊಸಿ ಲೀಲಾ ಹುಡುಗ ಮನ್ಸಿಗೆ ಬನ್ನ ನೀ ಹಿಂಗ ಸುಮ್ನೆ ಇರೋದು ನೋಡಿದ್ರ ಮನ್ಸಿಗೆ ಬಂದತಿ ನಿಜವಾಗ್ಲೂ ನಂಗ್ರ ಭಾಳ ಖುಷಿ ಆತ್ವಾ ಖರೇನು ಅದು ಎಂತದ ಅಸಿಟ್ ಮ್ಯಾನೇಜರ್ ಏನ ಅನ್ನಲ್ಲ ಇಂಥ ದೊಡ್ಡ ಜಾಬ್ ಅಲ್ಲ ಬ್ಯಾಂಕ್ನಾಗ ಇವ ಅದು ಅಸೈಟ್ ಮ್ಯಾನೇಜರ್ ಅಲ್ಲ ಅಸೋಸಿಯೇಟ್ ಮ್ಯಾನೇಜರ್
ಹೂನವ ಅದ ಸೀಟ್ ಮ್ಯಾನೇಜರ್ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆತ. ಗೌರ್ಮೆಂಟ್ ಜಾಬ್ ಅಂದ್ರ ಎಂಟು ಸಾತೇನವ ಮಗಳ, ಅದು ವರ್ಷಕ್ಕೇನ ಪಗಾರ ಜಾಸ್ತಿ ಆಕೇತಂತಪ್ಪ. ಬ್ಯಾಂಕ್ನ್ಯಾಗ ವಯಸ್ಸಾದಂಗಿಲ್ಲ ಮತ್ತೆ ಹೆಚ್ಚಾಕತಿ ಮಗಳ. ನಾ ಹೇಳ್ದಂಗೆ ಕೇಳವ, ನೀನ್ ಬಾಳೆ ಬೆಳಗ್ತತಿ. ಹೂನವ ತಡಿ ತಾರವ ಬರ್ಲಿ, ಆಕಿಗ ಹೇಳ್ಬಿಡುನು. ಆಕೆ ನಡ್ಬರ್ಕಾಗಿದ್ಲಲ್ಲ, ಆಕಿಗ ಹೇಳೋನು ನಮಗೂ ಒಪ್ಪಿಗೆ ಐತಿ, ಹೆಂಗ್ ಮಾಡುನು ಹಣ್ಣಿಡು ಶಾಸ್ತ್ರ ಮುಗಿಸ್ಬಿಡು ನೀನು ಅಂತ. ಆಕೆ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತಾಳ. ಹಣ್ಣಿಡು ಶಾಸ್ತ್ರ ಆದ್ಮೇಲೆ ನಾವು ಅವರು ಬೀಗ್ರು, ಅವಾಗ ನಾವ ಎಲ್ಲ ಫಂಕ್ಷನ್ ಮಾಡ್ಕೋಬಹುದು. ನಾ ಹೇಳುದಾದ್ರ 2 ತಿಂಗಳದಾಗ ಮದ್ವಿ ಮುಗಿಸೇ ಬಿಡ್ತಾರ ಅವ್ರು. ಹುಡುಗನ್ ನೋಡ್ದಿನ ಬಿಟ್ಟು ಬಿಡ್ಲಾರ್ದಂಗ ನೀನಾಗ ನೋಡಕ್ ಕುಂತಿದ್ದ. ಯವ್ವ ಹೋಗ್ಬೇ. ಅಯ್ಯೋ ನನ್ನ ಮಗಳ ಎಷ್ಟು ನಾಚ್ಕೊಂತೀಯವ್ವ. ತಾರವ್ ಬಂದ್ಲಿ ನೋಡು. ತಾರವಾ ಬಾರವಾ. ನಿನಗ 100 ವರ್ಷ ನೋಡುವ ಆಯಸ್, ನಿನ್ ದಾರಿನ ನೋಡಕ್ ಕುಂತಿದ್ವಿ ನಾವು. ಯಾಕ ಈ ಹುಡುಗನ ಮನ್ಸಿಗೆ ಬರ್ಲಿಲ್ಲನ? ಅಲ್ಲ ಗೌರ್ಮೆಂಟ್ ಜಾಬ್ ನೋಡು, ಅದು ಬ್ಯಾಂಕ್ನ್ಯಾಗ ತುಸ ರೊಕ್ಕ ಬರ್ತತನ. ಅಯ್ಯಯ್ಯ ಬಿಡ್ತಾನೆ ಏವ, ನನ್ನ ಮಗಳಿಗೂ ಮನ್ಸಿಗೆ ಬಂದತಿ, ಅವ್ರಿಗೂ ಮನ್ಸಿಗೆ ಬಂದತಿ, ಅದಕ್ಕ ನಿನಗೆ ಹೇಳ್ಬೇಕು ಅಂತ. ಅಡ್ಡಿಲ್ ತಗೋ. ನೋಡಿದ್ದು ಮೊದಲನೇ ವಾರನ ಮನ್ಸಿಗೆ ಬಂದತಿ ಅಂದ್ರೆ ಅಡ್ಡಿಲ್ಲ. ಮತ್ತ ಮೊದಲನೇ ವಾರ ಒಪ್ಪಿಗೆ ಆಕಿತ್ತಲ್ಲ, ಪುಣ್ಯ. ಎಲ್ಲಾರ್ಗೂ ಹಿಂಗಾಗಂಗಿಲ್ಲ. ಹುಡುಗ ಅವ್ರವ್ವ ಮತ್ತ ಇಬ್ಬರು ತಂಗಿಯರು ಎಲ್ಲಾ ಚಲೋನ ಅದಾರ. ಹೌದು, ಮಾತ್ನ್ಯಾಗ ಗೊತ್ತಾದ್ವಾ ಚಲೋ ಅದಾರ, ಚಲೋ ಮಂದಿ. ಅಲ್ಲ ಹನುಮಕ್ಕ, ನಾ ಹಿಂಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಊರಾಗಿಲ್ಲ ನೀನ ನಿನ್ ಮಗಳನ್ನ ನಿಮ್ ತಮ್ಮಗ ಕೊಟ್ಟು ಮದುವೆ ಮಾಡ್ತಿ ಅಂತ ಹೊರಲೋ ಆಗಿತ್ತವ. ಈಗ ನಿನ್ ತಮ್ಮ ಕೊಡಂಗಿಲ್ಲನ? ಅಯ್ಯ ಇವ್ ಕರ್ಪಿಡಗ ಇಲ್ಲಿ ನನ್ನ ಮಗಳನ್ನ ನನ್ ತಮ್ಮಗ್ ಕೊಡ್ತೀನಿ ಅಂತ ಹೇಳಿ ನಾನು ಯಾವಕ್ಕೆ ಹೇಳ್ದಕಿ ಇಲ್ಲವಾ, ನಮ್ ತಮ್ಮಗ್ ಬ್ಯಾರೆ ನೋಡ್ತೀವಿ, ಅವ ಓದಿಲ್ಲ ಬಿಡ, ಅಷ್ಟಕ್ಕೂ ಹೊಲ ಮನೆ ಮಾಡವ. ಅವನಿಗ ನನ್ನ ಮಗಳಿಗೆ ಸೆಟ್ ಆಗಂಗಿಲ್ಲವ. ಕರೇನು ನನ್ನ ಮಗಳು ಡಿಗ್ರಿ ಎಲ್ಲ ಮಾಡ್ಯಾಳ, ಚಲೋ ಓದ್ಯಾಳ, ಆಕಿಗೆ ಒಂದ್ ಚಲೋ ಜೀವನ ಸಿಗ್ಲಿ. ನನ್ನ ತಮ್ಮಗೆ ನಾನು ಸರಿ ಇಲ್ಲ ಅಂತ ಹೇಳಕ್ ಕುಂತಿಲ್ಲ, ಆದ್ರೆ ಹೊಲ ಮನೆ ಮಾಡ್ತಾನಲ್ಲ ಅವನಿಗೆ ತಕ್ಕಂತ ಹುಡುಗಿನ ಹುಡುಕಿದ್ರಾತ. ಹಂಗ ಇಲ್ಲವ, ನನ್ನ ತಮ್ಮಗ ನಾ ಕೊಡಂಗಿಲ್ಲ. ಕಳ್ಳು ಬಳ್ಳ್ಯಾಗ ಮಾಡಿದ್ರೆ ಚಲೋನು ಆಗಂಗಿಲ್ಲ. ಆ ಮಾತು ಸುಳ್ಳು ಬಿಡು. ನನ್ನ ಮಗಳಿಗೂ ಈ ಹುಡುಗ ಒಪ್ಪಿಗೆ ಆಗ್ಯಾನ. ನಾ ಹೇಳುದಾದ್ರ ಬರೋ ಶ್ರಾವಣದಾಗ ಮದ್ವಿ ಮುಗಿಸ್ಬಿಡುನು ಅಂತೀನಿ. ಹೌದಾ? ಯಾಕ ಆತವ, ನೀ ಇಷ್ಟ ಹೇಳಿದ್ಮೇಲೆ ಲೈನ್ ಕ್ಲಿಯರ್ ಆತ. ನಾ ಎಲ್ಲ ಮಾತಾಡ್ತೀನಿ ತಗೋ. ಈಗ ಮೊದ್ಲೇನ ಹಣ್ಣಿಡ ಶಾಸ್ತ್ರ ಮಾಡು ನೀನು. ಆತ ಅವ್ರಿಗೆ ಕೇಳ, ಅವ್ರು ಏನಂತಾರ ಹಂಗವ. ತಗೋರೇಕ. ಇಲ್ಲ ನಾವು ಮದ್ವೆಗ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ಅಂದ್ರೆ ಅಯ್ಯೋ ನಮ್ಗೆ ಅದಕ್ಕೂ ಒಪ್ಪಿಗೆ ಐತವ. ಖರೇನು ಮತ್ತೆ ಒಟ್ಟು ನಮ್ಮ ಹುಡುಗಿ ಚಲೋ ಮನಿ ಸೇರ್ಬೇಕನ್ನೋದು ಅಷ್ಟೇ ನಮ್ಗೆ ಆಸೆ. ತಗೋ. ಅಲ್ಲ ಮತ್ತ ವರದಕ್ಷಿಣಿ ರೊಕ್ಕ ಇವು ಕೇಳ ಇವ. ರೊಕ್ಕ ವರದಕ್ಷಿಣಿ ಗಾಡಿ ಏನ್ ಬೇಕಾ ಕೇಳನ್ನು. ಮತ್ತ ಚಲೋ ಓದೇನ ಹುಡುಗ, ಸ್ವಲ್ಪ ಕೇಳ್ತಾರ ಅವ್ರು. ತಾಳೆಕ ಕೇಳ್ತೀನಿ. ನಾನು ಇನ್ ಬರ್ಲಾ? ಅಯ್ಯಯ್ಯ ತಾರವಾ, ಅಲ್ಲ ಇಲ್ಲಿ ಮಠ ಬಂದು ಹಂಗ ಹೋಗ್ಕೇನ? ಬಾ, ಒಟ್ಟು ಚಹಾ ಅವಲಕ್ಕಿ ತಿನ್ಕಂಡ ಹೋಗು. ಯವ್ವ ನಾ ಅಂಜಲಿ ಮನೆಗೆ ಹೋಗಿ ಬರ್ತೀನಿ. ಲೀಲು ಊರಾಗ ಇಲ್ಲ ಬಾರ್ದ ಮಾತಾಡ್ತಾರವ. ಮಂದಿ ಮನೆಗೆ ಹೋಗಿ ಜಾಸ್ತಿ ಹೊತ್ತು ಕೊಂದರ್ಬೇಡ. ಏನ್ ಲಗುನ ಬಂದ್ಬಿಡು. ಹೂನವ, ಒಳ್ಳೆ ಹುಡುಗಿ. ಇಲ್ಲೇ ಅಂಜಲಿ ಮನೆಗೆ ಹೋಗ್ಯಾಳ. ಹೌದನ? ನೀ ಕುಂದ್ರ ಬಾರಯ್ಯವ, ಚಾ ಬಿಸ್ಕಿಟ್ ಕೊಡ್ತೀನಿ. ನಾನು ಚಾ ಬಿಸ್ಕಿಟ್ ಅಂತೀನಿ, ಅವಲಕ್ಕಿ ಚಾ ಕೊಡ್ತೀನಿ. ಬಾ ಕುಂದ್ರು. ಸರಿ. ಅಲ್ಲ ಗೌರ್ಮೆಂಟ್ ನೌಕರಿ ನೋಡಿ ಹುಡುಗಿನ ಕೊಡಕ್ ಕುಂತಾಳ ಹನುಮವಕ್ಕ. ಅಲ್ಲ ಹುಡುಗಿ ಹಂಗದಾನ ಏನು ಎತ್ತ ವಿಚಾರ ಮಾಡ್ಬೇಕನ್ನೋದೇ ಇಲ್ಲಲ್ಲ. ಎಂತ ಜನನ ಯಪ್ಪ. ಈಗಿನ ಕಾಲದಾಗ ರೊಕ್ಕ ರೂಪಾಯಿಗಿರೋ ಕಿಮ್ಮತ್ತು ಮನುಷ್ಯರಿಗೆ ಬೆಲೆ ಇಲ್ಲ. ಖರೇನು